ನಿಮಗೂ ಈ ರೀತಿ ಮನೇಲಿ ರುಚಿಯಾದ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕಾ? ಅದು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಮೊದಲಿಗೆ ನಾನು 1 ಕಪ್ ಆಗೋಷ್ಟು ರಾಗಿನ ಚೆನ್ನಾಗಿ ಒಂದು ಹಿಂದಿನ ದಿನವೇ ತೊಳ್ಕೊಂಡು ನೆನೆಯೋಕೆ ಇಟ್ಕೊಂಡಿದ್ದೆ. ನಂತರ ಮಾರನೇ ದಿನ ಅದನ್ನು ನೀರೆಲ್ಲ ಸಂಪೂರ್ಣವಾಗಿ ಶೋಧಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡಿಕೊಂಡು ಅದರ ಹಾಲನ್ನು ಒಂದು ಫಿಲ್ಟರ್ನಲ್ಲಿ ಹಾಕಿ ಶೋಧಿಸ್ಕೊಂಡೆ. ಈ ರೀತಿ ಗಟ್ಟಿಯಾಗಿ ಹಾಲು ಬಂತು. ನಾನು 1 ಕಪ್ ಆಗೋಷ್ಟು ರಾಗಿ ತೊಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಬೆಲ್ಲನ ಅದಕ್ಕೆ ತಕ್ಕನಾಗಿ ಒಂದು ಅರ್ಧ ಉಂಡೆ ಬೆಲ್ಲ ತೊಗೊಂಡಿರೋದ್ರಿಂದ ಅರ್ಧ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ನಂತರ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತೀನಿ. 2 ಏಲಕ್ಕಿ ತೊಗೊಂಡು ಅದನ್ನು ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತೀನಿ. ಬೆಲ್ಲನ ಸ್ವಲ್ಪ ಕರಗಲಿ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಲೆ ಮೇಲಿಟ್ಟು ಕರಗೋಷ್ಟು ಮಟ್ಟಿಗೆ ಮಾತ್ರ ನಾನು ಅದನ್ನ ಬೆಲ್ಲವನ್ನು ಬಿಸಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ತೆಗೆದುಕೊಂಡಿದ್ದೀನಿ. ಬೇಕಿದ್ದವರು ಒಣ ಕೊಬ್ಬರಿನೂ ಯೂಸ್ ಮಾಡ್ಕೊಳ್ಬೋದು. ಒಂದು ದಪ್ಪ ತಳದ ಬಾಣಲೆ ಅಥವಾ ಪಾತ್ರೆ ತೊಗೊಂಡು ಅದಕ್ಕೆ ಈ ರಾಗಿ ಹಾಲನ್ನು ಹಾಕಿ ಬೆಲ್ಲವನ್ನು ನಾವೇನು ಕರಗಿಸಿಟ್ಕೊಂಡಿದ್ವಿ ಅದನ್ನು ಹಾಕಿ ಕೈ ಬಿಡ್ದೇ ಆ ಥರ ಕರಗಿಸ್ತಾ ಇರಬೇಕು, ಇಲ್ಲ ಗಂಟಾಗಿಬಿಡುತ್ತೆ. ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈ ಬಿಡ್ದೇ ಕರಗಿಸ್ಬೇಕು. ನೋಡಿ ಗಟ್ಟಿ ಆಗ್ತಾಯಿದೆ. ಅದು ಗಟ್ಟಿಯಾಗಿ ಇನ್ನೂ ಸ್ಪೂನ್ ಎತ್ತಿ ಬಿಟ್ಟರೆ ಈಸಿಯಾಗಿ ಬಿಡಬಾರ್ದು, ಆ ರೀತಿ ಗಟ್ಟಿಯಾಗಬೇಕು. ನಂತರ ಕೊನೆಯಲ್ಲಿ ಏಲಕ್ಕಿ ಪುಡಿ ಮತ್ತು ಈ ಕೊಬ್ಬರಿ ತುರಿನ ಏನು ನಾನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿದೆ. ಕೊಬ್ಬರಿ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ನಾನು ಕೈ ಆಡಿಸ್ದೆ, ಏಕೆಂದರೆ ಹಸಿ ಕೊಬ್ಬರಿನಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ. ಹಾಗಾಗಿ ಅದು ಗಟ್ಟಿಯೆಲ್ಲ ಆದಮೇಲೆ ಒಂದು ಪ್ಲೈನ್ ತಟ್ಟೆ ತೊಗೊಂಡು ತುಪ್ಪವನ್ನು ಸವರಿ ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ತಟ್ಟೆಗೆ ಹಾಕಿ ಸಂಪೂರ್ಣವಾಗಿ ಅದು ಕೂಲಾಗಬೇಕು, ಹಾಗೆ ಬಿಟ್ಬಿಡಬೇಕು. ಸಂಪೂರ್ಣವಾಗಿ ಕೂಲಾದಮೇಲೆ ಅದು ಹಲ್ವಾ ರೀತಿ ಕೈಗೆ ಸ್ಟಿಕ್ಕಿ ಆಗೋಲ್ಲ, ಆ ರೀತಿ ಚಾಕುಗೂ ಸ್ಟಿಕ್ಕಿ ಆಗೋಲ್ಲ, ಆ ರೀತಿ ಆಗಿರುತ್ತೆ. ಸೊ ಒಂದು ಚಾಕುವಿನಿಂದ ಅದನ್ನು ಬರ್ಫಿ ಥರ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿದ್ರೆ ತುಂಬಾ ಸಿಹಿಯಾಗಿ ತುಂಬಾ ಒಂದು ರುಚಿಯಾದ ಒಂದು ಸ್ವೀಟ್ನ ನೀವು ಹೆಲ್ತಿಯಾದ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರೂ ಸಹ ಇದನ್ನ ತಿನ್ಬೋದು. ಏಕೆಂದರೆ ಇದು ರಾಗಿ ಹಾಲಿಂದ ಮಾಡಿರೋದು, ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಬೆಲ್ಲವನ್ನು ಯೂಸ್ ಮಾಡಿರೋದ್ರಿಂದ ಡಯಾಬಿಟಿಸ್ ಇರೋರು ಸಹ 1-2 ಸರಿ ಇದನ್ನ ತಿನ್ಬೋದು. ಎಲ್ಲ ಮಕ್ಕಳಂತೂ ಇದನ್ನ ಇಷ್ಟಪಟ್ಟು ತಿನ್ಬೋದು. ಕರ್ನಾಟಕದ ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳಬೇಕಿದನ್ನು. ತುಂಬ ಹೆಲ್ತಿಯಾದ ರುಚಿಯಾದ ಸಿಹಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.